ಅಲ್ಲ ಇವ್ನು ಏನ್ ಅನ್ಕೊಂಡಿರ್ಬೇಕು ಇವನು ನನ್ನ ತಮ್ಮ ಅಂತ ಇವನು ಊರಿಗೆ ಸಾವುಕಾರ ಅನ್ನಿಸ್ಕೊಳೋದಕ್ಕೆ ಇಷ್ಟೊಂದೆಲ್ಲ ಮಾಡ್ತಿದ್ದಾನ. ನನಗೆ ಅವೆಲ್ಲ ಬೇಡ ಕಣಪ್ಪ, ಇವನ್ ಸವಾಸನೆ ಬೇಡ. ಇವನ್ ಜೊತೆ ಸೇರಿ ಸೇರಿ ಸೇರಿನೇ ನನಗೆ ಇಲ್ದವೆಲ್ಲ ತೊಂದರೆಗಳಾಗ್ತಿದಾವೆ. ಎಲ್ಲಾರ ಜೊತೆನೂ ನಾನು ಕೆಟ್ಟವನಾಗ್ಬೇಕು, ಇವನು ಒಳ್ಳೆಯವನಾಗ್ಬೇಕು. ಏನ್ ಅನ್ಕೊಂಡಿರ್ಬೇಕು? ಅಲ್ಲ ಊರವ್ರಿಗೆ ಎಲ್ಲಾರ್ಗು ಒಂದ್ ಕಡೆಯಿಂದ ಆಸ್ತಿ ಅಂತೆ, ಮನೆ ಅಂತೆ ಎಲ್ಲ ಒಂದ್ ಕಡೆಯಿಂದ ದಾನ ಮಾಡ್ಕೊಂಡ್ ಬರ್ತಿದಾನಲ್ಲ. ನಾನು ಏನಾಗ್ಬೇಡ, ನನ್ಗೇನ್ ಸಿಗುತ್ತೆ? ಇಲ್ಲ 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 ಇಲ್ಲ, ನನ್ನ ಕೈಲಂತೂ ಆಗಲ್ಲ ಕಣಪ್ಪ. ಇಷ್ಟೊಂದೆಲ್ಲ ಮುಂದುವರೆದಿದೆ ನನ್ನ ಮೇಲೆ. ನನಗೆ ಹೇಳ್ದಂಗೆ ಕೇಳ್ದಂಗೆ ನಾನು ಅಣ್ಣನಾಗಿ ಇಲ್ಲಿ ಮಂತವ ಸುಮ್ಮನೆ ಕೈಕಾಲು ಕಟ್ಕೊಂಡು ನಾನು ಸುಮ್ಮನಾಗ್ತೀನಿ. ಇವನು ಇವನು ಪಾಡಿಗೆ ಇವನು ಚೆನ್ನಾಗಿ ಎಲ್ಲಾರ ಜೊತೆನೂ ಒಳ್ಳೆಯವನಾಗ್ಬಿಡ್ಲಿ. ನನ್ ಸೇರ್ತಕ್ಕದ್ದು ಆಸ್ತಿ ಮನೆ ಪ್ರತಿಯೊಂದನು ಕೂಡ ಎಲ್ಲಾರ್ಗು ದಾನ ಮಾಡ್ಕೊಂಡ್ ಬರ್ತಿರೋನು ನೋಡ್ದೇನಪ್ಪ. ಇವನು ಹಿಂಗೆ ಮಾಡ್ಕೊಂಡು ಬಂದ್ರೆ ನನಗೆ ಒಂದು ಬಿಡ್ಗಾಸನು ಇಲ್ದಂಗೆ ಆಗೋಗ್ಬಿಡುತ್ತೆ. ನಾನು ಬೀದಿಗೆ ಬಂದ್ಬಿಡ್ತೀನಿ, ಬೀದಿಗೆ. ಇಲ್ಲ 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 ಇಲ್ಲ, ನನ್ನ ಕೈಲಂತೂ ಆಗಲ್ಲ. ನನಗೆ ನನ್ನ ಪಾಲು ಏನಾಯ್ತು ನಾನು ಕೊಟ್ಬಿಡ್ಲಿ, ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ. ಇವನ್ ಸವಾಸನೆ ಬೇಡ ಕಣಪ್ಪ ನನಗೆ, ಇವನ್ ಸವಾಸನೆ ಬೇಡ ನನಗೆ. ನಾನು ಇವನ್ಗೋಸ್ಕರ ಊರವ್ರು ಎಲ್ಲಾರ ಹತ್ರನು ನಾನು ಕೆಟ್ಟವನಾಗ್ತಿದ್ದೀನಿ. ಇವನ್ ನೋಡಿದ್ರೆ ದೊಡ್ಡದಾಗ ಹೋಗ್ಬಿಟ್ಟು ಎಲ್ಲಾರ್ಗು ಕೂಡ ದಾನ ಮಾಡ್ಕೊಂಡು ಬರ್ತಿದ್ದಾನಲ್ಲ ಇವನು. ನನಗೆ ಕೇಳ್ದಂಗೆ ಇವ್ನು ಮಾಡ್ತಿರೋ ಸರಿನಾ? ಅಪ್ಪ ಬರ್ಲಿ, ಅಪ್ಪ ಎಲ್ಲೈತೆ, ಅಪ್ಪಂಗೆ ಮೊದ್ಲು ಹೇಳ್ತೀನಿ. ಮೊದ್ಲು ಹಿಂಗಿಂಗ್ ಮಾಡ್ತಿದ್ದಾನಪ್ಪ, ನನ್ಗವೆಲ್ಲ ಗೊತ್ತಿಲ್ಲ, ನಾನು ಇಲ್ಲಿ ಮನೇಲಿ ಇರಲ್ಲ ಕಣಪ್ಪ ಅಂತಾನೆ ಹೇಳ್ಬಿಡ್ತೀನಿ. ಸಾವ್ಕಾರ್ರೆ ಸಾವ್ಕಾರ್ರೆ, ಇದೇನ್ ಸಾವ್ಕಾರ್ರಿ, ನಿಮ್ಮ ಅಣ್ಣವ್ರು ಬಂದ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕ ಮಕ ಒಂಥರ ಜೋರಾಗಿ ಕೋಪ ಮಾಡ್ಕೊಂಡ ಬೇರೆ ಕಾಣಿಸ್ತಿದ್ದಾರೆ. ಏನ್ ಸಾವ್ಕಾರ್ರಿ ಇದು? ಏನಾಯ್ತಂತ ಕೇಳ್ರಿ ಸಾವ್ಕಾರ್ರಿ. ಯಾಕ ಸಿಕ್ಕಾಬಟ್ಟೆ ಕೋಪದಲ್ಲಿ ಬೇರೆ ಬೇರೆ ಇದಾರೆ ನಿಮ್ಮ ಅಣ್ಣವ್ರು? ನಮ್ಮ ಅಣ್ಣ ಮಾಮೂಲಿ ಕಣ್ ಬಾರ್ಲಾ, ನಾನು ಮಾತಾಡ್ತೀನಿ. ಏನು ಕೋಪ ಮಾಡ್ಕೊಂಡಿದ್ದಾರೆ ಏನಪ್ಪ? ಏನಾಯ್ತಾ? ಯಾರಾದ್ರೂ ಏನಾದ್ರೂ ಬೈದ್ರ ನಮ್ಮ ಅಣ್ಣಂಗೆ? ಯಾರಾದ್ರೂ ನಮ್ಮ ಅಣ್ಣನ ಜೊತೆ ಜಗಳ ಈಗಳ ಮಾಡ್ಕೊಂಡ್ರ ಏನು? ನೋಡೋಣ ತಡಿ. ಅಣ್ಣ ಯಾಕಣ್ಣ, ಯಾಕೆ ಒಂಥರ ಮಕ ಮಾಡ್ಕೊಂಡ್ ಕುಂತಿದ್ಯಲ್ಲ? ಏನಾಯ್ತು? ಯಾರಾದ್ರೂ ಏನಾರ ಬೇಜಾರ್ ಗೀಜಾರ್ ಮಾಡ್ಸಿರಿ ಯಾರು? ಅಲ್ಲ ಕಣ ಅಣ್ಣಯ್ಯ, ಈ ಊರಿಗೆನೇ ನಾನ್ ಸಾವುಕಾರನ್ ತಮ್ಮ, ನೀನು ಅಣ್ಣ. ನೀನ್ ಹೆಂಗಿರ್ಬೇಕು? ಗತ್ತಾಗಿ ರಾಜರೋಷವಾಗಿ ಹೆಂಗಿರ್ಬೇಕು ಅಣ್ಣಯ್ಯ ನೀನು? ಯಾಕ ಹಿಂಗ್ ಕುಂತಿದ್ಯಾ? ಏನಾಯ್ತಾ? ಅಪ್ಪಯ್ಯ ತಿಂಡಿ ಮಾಡಿರಾ? ದೊಡ್ಡದಾಗ ಬೇರೆ ಬಂದ್ಬಿಟ್ಟ ಇವಾಗ. ತಿಂಡಿ ಮಾಡ್ದೇನೋ ಅಣ್ಣಯ್ಯ, ಏನ್ ಮಾಡ್ತಿದ್ಯಾ? ಅಪ್ಪಯ್ಯ ತಿಂಡಿ ಮಾಡಿರಾ? ಯಾಕೆ ಬೇಜಾರಲ್ಲಿ ಕುಂತಿದ್ಯಾ? ಹಂಗೆ ಹಿಂಗೆ ಅಂತ ಕೇಳ್ಕೊಂಬಿಟ್ಟು ಇವನು ನನಗೆ ನಾಟಕದ್ದೆಲ್ಲ ಮಾತಾಡ್ಬಿಟ್ರೆ ನಾನು ಇವ್ನು ಹೇಳಿದ ಮಾತು ಕೇಳ್ಕೊಂಡ್ಬಿಡ್ತೀನ? ಇಲ್ಲ 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 ಇಲ್ಲ, ನನ್ನ ಕೈಲಂತೂ ಆಗಲ್ಲಪ್ಪ. ಇಷ್ಟು ದಿವಸ ನಾನು ಇವ್ನು ಹೇಳಿದ್ದೆಲ್ಲ ಮಾತು ಕೇಳ್ಕೊಂಡಿದ್ದೆ. ಯಾಕಂತೀರಾ? ಏನಿದ್ರು ಆಸ್ತಿ ಪಾಸ್ತಿ ಎಲ್ಲಾನು ನನ್ನ ತಮ್ಮ ನೋಡ್ಕೊಳ್ತಿದ್ದಾನೆ, ಉಳಿಸ್ಕೊಡ್ತಿದ್ದಾನಲ್ಲ. ಇರ್ಲಿ ಬಿಡು, ನನ್ನ ಮಕ್ಳಿಗೆಲ್ಲ ಚೆನ್ನಾಗಿ ಓದಿಸ್ಕೊಳ್ತಿದ್ದಾನೆ, ಪಾಪ ಓದಿಸ್ತಿದ್ದಾನೆ. ಎಲ್ಲ ಅವನೇ ಮುಂದಾಳತ್ವ ವಹಿಸಿ ಎಲ್ಲ ನೋಡ್ಕೊಳ್ತಿದ್ದಾನಂತ ನಾನು ಏನೋ ಸುಮ್ಕಾಗ್ಬಿಟ್ಟಿದ್ದೆ. ಇವನು ನೋಡಿದ್ರೆ ನನಗೆ ಕೇಳ್ದಂಗೆ ಎಲ್ಲಾರ್ಗು ಆಸ್ತಿ ಎಲ್ಲ ದಾನ ಮಾಡ್ತಿದ್ರೆ ಇವನು ನಾನು ಏನಾಗ್ಬೇಡ ಯಪ್ಪ, ನನ್ನ ಕೈಲಂತೂ ಆಗಲ್ಲ ಕಣಪ್ಪ. ಎಲ್ಲಾರ್ಗು ಮನೆ ಕಟ್ಸ್ಕೊಡೋದೇನು, ಎಲ್ಲಾರ್ಗು ಓದ್ಸೋದೇನು, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದೇನು ಎಲ್ಲ ಇವನೇ ಮಾಡ್ಕೊಂಡಿದ್ರೆ ನನ್ನ ಗತಿ, ನನ್ನ ಮಕ್ಳ ಗತಿ, ನಮ್ಮ ಪರಿಸ್ಥಿತಿ ಏನಾಗ್ಬೇಡ? ನನ್ನ ಕಡೆನೂ ನಾನು ಯೋಚನೆ ಮಾಡ್ಬೇಕಲ್ಲ. ಇಲ್ಲ ಇಲ್ಲ ಇಲ್ಲ, ಊರವ್ರು ಆಡ್ಕೊಂಡ್ರು ಪರವಾಗಿಲ್ಲ, ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನಾನು ಮಾತ್ರ ಇವನ್ ಜೊತೆ ಚೆನ್ನಾಗಿರಲ್ಲ ಆಟೆಯ. ನಾನು ಮಾತ್ರ ಭಾಗ ತಗೊಂತೀನಿ. ಯಾಕೆ ಸಾವ್ಕಾರ್ರೆ, ನಿಮ್ಮ ಅಣ್ಣವ್ರು ನೀವು ಅವಾಗ್ಲಿಂದನು ಮಾತಾಡಿಸ್ತಾನೆ ಇದ್ದೀರಾ ಪದೇ ಪದೇ. ನಿಮ್ಮ ಅಣ್ಣವ್ರು ಮಾತಾಡಿಸ್ದಲೆ ಮಕ ಒಂದ್ ಕಡೆ ತಿರ್ಸ್ಕೊಂಡ್ಬಿಟ್ರು. ಏನಾಯ್ತು ಸಾವ್ಕಾರ್ರೆ ಕೇಳ್ರಿ. ಅಣ್ಣ ಯಾಕ ಅಣ್ಣಯ್ಯ ಕೋಪ ಮಾಡ್ಕೊಂಡಿದ್ಯಾ? ಮಕ ಒಂದ್ ಕಡೆ ತಿರ್ಸ್ಕೊಂಡ್ಬಿಟ್ಟಿದ್ಯಾ? ಅಣ್ಣಯ್ಯ ಯಾಕ ಈ ತಮ್ಮನ ಮೇಲೆನೆ ಕೋಪ? ಏನಾಯ್ತಂತ ಬಾಯ್ಬಿಟ್ಟು ಹೇಳೋ. ಏನಾರ ಹೇಳಿದ್ರೆ ತಾನೇ ನನಗೂ ಅರ್ಥ ಆಗೋದು. ನೀನ್ ಏನೂ ಹೇಳಿಲ್ಲ ಅಂದ್ರೆ ನನಗೆ ಅತ್ಲಾಗಿಂದಾನು ಅರ್ಥ ಆಗುತ್ತೆ ಅಣ್ಣಯ್ಯ. ಹೇಳೋ ನೀನೇ. ಈ ಕಡೆ ತಿರ್ಗೋ, ಒಂದ್ ಸ್ವಲ್ಪ ತಿರ್ಗೋ, ಈ ಕಡೆ ಮಾತಾಡೋ. ಏನ್ ಮಾತಾಡೋಣಪ್ಪ? ಇನ್ನೇನ್ ಮಾಡೋಣ? ನನ್ನ ಹಣೆ ಬರನೇ ಸರಿ ಇಲ್ವಲ್ಲಪ್ಪ. ಎಲ್ಲಾರು ಮೋಸ ಮಾಡ್ತಿದ್ರು ಇಷ್ಟು ದಿವಸ. ಇವಾಗ ನಾನ್ ನಂಬಿದ್ ನನ್ನ ತಮ್ಮನೇನೋ ಮೋಸ ಮಾಡ್ತಿದ್ದಾನಲ್ಲ, ಇನ್ ಯಾರಿಗ್ ನಂಬನ ಅಂತ ಯೋಚನೆ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕುಂತಿದ್ದೀನಪ್ಪ. ನನ್ನ ಹಣೆ ಬರ ಸರಿ ಇಲ್ಲ ಅಂತ. ನಾನು ಬುದ್ಧಿವಂತ ಆಗಿದ್ರೆ ನನಗೆ ಇವೆಲ್ಲ ಪರಿಸ್ಥಿತಿ ಯಾಕೆ ಬರೋದು ಅಂತ ಯೋಚನೆ ಮಾಡ್ಕೊಂಡು ತಲೆ ಚೆಚ್ಕೊಂಡ್ಬಿಟ್ಟು ಯೋಚನೆ ಮಾಡ್ಕೊಂಡು ಕುಂತಿದ್ದೀನಿ. ನಾನು ಬೀದಿಗೆ ಬರ್ತಿದ್ದೀನಲ್ಲ, ಅದಕ್ಕೆ ಅನ್ಯಾಯವಾಗಿ ನಾನು ಬೀದಿಗೆ ಬಂದ್ಬಿಟ್ನಲ್ಲಪ್ಪೋ ಅಂತ ಯೋಚನೆ ಆಗ್ತೈತೆ ಕಣಪ್ಪೋ, ಯೋಚನೆ ಆಗ್ತೈತೆ. ನೋಡಪ್ಪ, ನನಗೆ ಅವೆಲ್ಲ ಗೊತ್ತಿಲ್ಲ ಕಣಪ್ಪ. ನೀನ್ ಏನಾರ ಮಾಡ್ಕ ನೋಡು. ನಾವಿಬ್ರು ಚೆನ್ನಾಗಿರುವಾಗ್ಲೇನೆ ಬೇರೆ ಬೇರೆ ಆಗ್ಬಿಡಂಕಳ್ಳ. ನನಗೆ ನೀನ್ ಸವಾಸನೆ ಬೇಡ ಕಣಪ್ಪ. ನೀನು ಈಗ ನಾವು ಊರವರು ಆಡ್ಕೊಳೋದಕ್ಕಿಂತ ಮುಂಚೆ ಅಣ್ಣ ತಮ್ಮ ಇಬ್ರು ಜಗಳ ಆಡ್ತಿದ್ದಾರೆ ಹಂಗೆ ಹಿಂಗೆ ಅನ್ಕೊಳೋದಕ್ಕಿಂತ ಮುಂಚೆ ನಾವಿಬ್ರು ಚೆನ್ನಾಗಿರುವಾಗ್ಲೇನೆ, ಖುಷಿಯಾಗಿರುವಾಗ್ಲೇನೆ ಮಾತಾಡ್ತಾನೆ ನೆಮ್ಮದಿಯಿಂದ ಖುಷಿಯಾಗೇನೆ ಪಾಲ್ ಮಾಡ್ಕೊಂಡ್ಬಿಡಂ ಕಣಪ್ಪ. ನನಗೆ ಬೇಡ ಕಣಪ್ಪ. ನಿನ್ ಪಾಡು ನಿನ್ಗೆ ಇವತ್ತಿಂದ, ನನ್ನ ಪಾಡು ನನಗೆ, ಸರಿನಾ? ನನ್ನ ವಿಷಯಕ್ಕೆ ನೀನ್ ತಲೆ ಹಾಕ್ಬೇಡ, ನಿನ್ನ ವಿಷಯಕ್ಕೆ ನಾನ್ ತಲೆ ಹಾಕಲ್ಲ. ನನಗೆ ಯಾರ ಸವಾಸನೂ ಬೇಡ ಕಣಪ್ಪ. ಆಯ್ತಾ? ನಾನು ಊರು ಗೌಡ್ರಿಗೆ ಎಲ್ಲಾರ್ಗು ಹೇಳ್ಕೊಂಬರ್ತೀನಿ. ಅತ್ಲಾಗ ಬಂದು ಅವ್ರು ಪಾಲ್ ಮಾಡ್ಕೊಡ್ತಾರೆ. ಬೇಕಾದ್ರೆ ಈ ಮನೇನು ನೀನೇ ತಗೊಂಡ್ಬಿಡಪ್ಪ. ಮಾತ್ರ ನನಗೆ ಪಾಲ್ ಬೇಕಂದ್ರೆ ಬೇಕೇ ಬೇಕು ಕಣಪ್ಪ, ಅಷ್ಟೇ. ಸಾವ್ಕಾರ್ರೆ, ಇದೇನ್ ಸಾವ್ಕಾರ್ರೆ ಹಿಂಗೆ ಎಲ್ಲ ಉಲ್ಟಾ ಹೊಡಿತೈತೆ? ಅಲ್ಲ ನಿಮ್ಮ ಅಣ್ಣವ್ರು ಯಾಕೆ ಹಿಂಗ್ ಮಾತಾಡ್ತಿದಾರಲ್ಲ? ಇರತಕ ಇದ್ಬಿಟ್ಟು ಇವಾಗ
ಏನಾಯ್ತ್ರಿ ಸಾವ್ಕಾರ್ರೆ? ಕೇಳ್ರಿ ಒಂದ್ ಸ್ವಲ್ಪ ಬಾಯ್ ಬಿಟ್ಟು. ಏನಾಯ್ತು ಏನು ಎತ್ತ ಅಂತ ಸುಮ್ಕೆ ಒಂದೇ ಸಮಕೆ ಕೋಪ ಮಾಡ್ಕೊಂಡ್ಬಿಟ್ಟು ನನಗ್ ಪಾಲು ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಿದಾರಲ್ಲ. ಏನ್ ಕಾರಣ ಕೇಳ್ರಿ ಸಾವ್ಕಾರ್ರೆ, ಏನಾಯ್ತು? ಆ ಏನಾಯ್ತು ಅಣ್ಣಯ್ಯ? ಯಾಕ ಹಿಂಗೆಲ್ಲ ಆಡ್ತಿದ್ಯಾ ನೀನು? ಯಾವತ್ತು ಇಲ್ದಿರೋನು ನನಗೆ ಹಿಂಗೆಲ್ಲ ಬೈತಿದೀಯ ಅಣ್ಣಯ್ಯ? ಅಲ್ಲ ಕಣ, ನನ್ನ ಪ್ರೀತಿ ತಮ್ಮ ಅಂತ ಹೇಳ್ತಿದ್ದವನು ನೀನು ಇಷ್ಟು ದಿವಸ, ಇವಾಗ ನೋಡಿರಿ ಹಿಂಗೆ ಹೇಳ್ತಿದ್ಯಲ್ಲೋ? ಯಾಕ? ಏನಾಯ್ತು? ನಾನು ಅಷ್ಟೊಂದು ಕೆಟ್ಟವನಾಗ್ಬಿಟ್ನಾ? ನಿನಗೇನೋ ಮೋಸ ಮಾಡಿದೀನಿ ಅಂತದ್ ನಾನು? ಇಷ್ಟೊಂದೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ನೀನು ಹೇಳಿದ್ದೆಲ್ಲ ಮಾತು ಕೇಳ್ಕೊಂಡಿದ್ದೀನಿ. ನಿನ್ನ ಮಾತು ಯಾವತ್ತಾದ್ರೂ ಮೀರಿದ್ದೀನಿ ಅಣ್ಣಯ್ಯ ನಾನು? ನಿನ್ಗೋಸ್ಕರ ನಾನು, ನನಗೋಸ್ಕರ ನೀನಂತ ಇದೀವಿ, ಒಬ್ರಿಗೊಬ್ರು ಇವತ್ತಿನವರೆಗೂ ಇಬ್ರು ಬಿಟ್ಕೊಟ್ಟಿಲ್ಲ. ಅಂಥದ್ರಲ್ಲಿ ಇವತ್ತು ನಾವು ಮನೆ ಪಾಲ್ ಮಾಡ್ಕೊಳಣ, ಭಾಗ ಆಗಣ ಆಸ್ತಿಯಲ್ಲೆಲ್ಲ ಅಂತ ಹೇಳ್ತಿದ್ಯಲ್ಲ, ಹಿಂಗ್ ಮಾಡಿದ್ರೆ ಸರಿ ಇಲ್ಲ ಕಣೋ ಅಣ್ಣಯ್ಯ. ನನ್ನ ಮಾತು ಕೇಳ, ನೀನು ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ ಕಣೋ ಅಣ್ಣಯ್ಯ. ಹ್ಞೂ ಕಣಪ್ಪ, ಹ್ಞೂ. ಹಿಂಗೆಲ್ಲ ಇಷ್ಟು ದಿವಸ ಇದ್ದು ನನಗೂ ಏನು ಬೇಜಾರೇನಿರಲಿಲ್ಲ, ಚೆನ್ನಾಗಿ ಇರ್ಬೇಕಂತಾನೆ ಇದ್ದು. ಆದ್ರೆ ನೀನ್ ಇವಾಗ ಏನ್ ಕೆಲಸ ಮಾಡ್ತಿದ್ಯಾ ನೀನು? ಅಲ್ಲ ಕಳ್ಳಪ್ಪ, ಊರವ್ರಿಗೆಲ್ಲಾರ್ಗು ನೀನು ಕಷ್ಟಕ್ಕೆ ದಾನ ಮಾಡ್ಕೊಂಡ್ ಬರ್ತಿದ್ಯಲ್ಲ ಎಲ್ಲಾದೂನು. ಯಾರು ಒಬ್ರು ಕಷ್ಟ ಬಂತು ಅಂತ ಹೇಳಿದ್ರೆ ಅವ್ರಿಗೆಲ್ಲಾರ್ಗು ಸಹಾಯ ಮಾಡ್ತಿದ್ಯಾ. ಪ್ರತಿ ಒಂದನು ಇದ್ ಮಾಡ್ಕೊಂಡು ಹೋಗ್ತಿದ್ಯಾ. ಹಿಂಗಾಗ್ತಾ ಹೋದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಡನಪ್ಪ. ಹೇಳು. ನಾವು ಏನಾಗಣ? ಎಲ್ಲಂತ ಹೋಗೋಣಪ್ಪ ನಾವು? ಏನ್ ಮಾಡೋಣ ಹೇಳು? ನೀನ್ ಎಲ್ಲಾರ್ಗು ಮನೆ ಕಟ್ಟಿಸ್ಕೊಡ್ತೀನಂತ ಹೇಳೋದು, ಮನೆ ಕಟ್ಟಿಸ್ಕೊಡೋದು, ಕಷ್ಟಕ್ಕಾಗೋದು, ಕಷ್ಟ ಅಂತ ಬಂದ್ರೆ ರಪ್ಪನಂತ ನೀನು ಸಹಾಯ ಮಾಡೋದು ಎಲ್ಲ ಮಾಡ್ಕೊಳ್ತಾ ಹೋದ್ರೆ ನಾವೆಲ್ಲೋಗಣ? ಏನಂತ ಮಾಡೋಣ? ಹೇಳು, ನಮ್ಮ ಪರಿಸ್ಥಿತಿ ಏನಾಗ್ಬೇಡ ಅಂತ. ಈಗಳ ಅಣ್ಣಯ್ಯ, ಲವ್, ನಿನಗೆ ಇಷ್ಟೊತ್ತವರೆಗೂ ಗೊತ್ತೇ ಆಗಲ್ವೇನ? ನೀನು ಅದಕ್ಕೆ ಕಣ, ನಿನಗೆ ಇನ್ನೂ ಏನು ಅರ್ಥನೇ ಆಗಲ್ಲ ಅಂತ ಹೇಳೋದು. ಒಂದು ಸ್ವಲ್ಪ ಸಮಾಧಾನದಿಂದ ಮಾತಾಡು. ಜೋರಾಗಿ ಕಿರ್ಚಾಡ್ಬೇಡ. ಇಷ್ಟು ದಿವಸ ಮಾಡಿದ್ದೆಲ್ಲ ಮತ್ತೆ ವ್ಯರ್ಥ ಆಗೋಗ್ಬಿಡುತ್ತೆ. ನಿನಗೇನು ಬುದ್ಧಿ ಇಲ್ವೇನ ಅಣ್ಣಯ್ಯ ನಿನಗೆ? ಬೇಡಪ್ಪ, ನಾನು ಏನು ಮಾತು ಕೇಳಲ್ ಕಣೋ, ಏನು ಮಾತು ಕೇಳಲ್ಲ ಕಣಪ್ಪ. ನನಗೆ ಸಾಕಾಗೋಗ್ಬಿಟ್ಟೈತೆ. ನನ್ನ ಪರಿಸ್ಥಿತಿ ಹೇಳ್ಕೋಬಾರ್ದು, ಹಂಗಾಗ್ಬಿಟ್ಟೈತೆ ಅತ್ಲಾಗಿ. ನನ್ನ ಮಕ್ಳು ದೊಡ್ಡವರಾದ್ರು ಕಣಪ್ಪ, ಅವ್ರಿಗೂ ನಾನು ಎಲ್ಲದನ್ನು ನೋಡ್ಕೋಬೇಕು. ನನ್ನ ಮಗಳದ್ ಮದುವೆ ಮಾಡಬೇಕು, ನನ್ನ ಮಗಂಗೆ ಇನ್ನೂ ಚೆನ್ನಾಗಿ ಓದಿಸ್ಬೇಕು, ಎಲ್ಲದನ್ನು ನಾನು ಮಾಡಬೇಕು ಕಣಪ್ಪ. ನಮ್ಮ ಪರಿಸ್ಥಿತಿನೂ ಹೇಳು. ನೀನು ಬರೀ ನಿನಗೆ ಇಷ್ಟ ಬಂದಂಗೆ ನೀನು ಹಿಂಗೆಲ್ಲ ಹೇಳ್ಕೊಳ್ತಾ ಹೋದ್ರೆ ನನ್ನ ಪರಿಸ್ಥಿತಿ ಏನಾಗ್ಬೇಡ ಹೇಳು. ಬೇಡಪ್ಪ, ನೀನು ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಪ್ಪ, ನೀನು ಕಾಲಿಗೆ ಬೀಳ್ತೀನಿ ಕಣಪ್ಪ. ನನ್ನ ಸವಾಸಕ್ಕೇನೆ ನೀನು ಬರಬೇಡ, ನಿನ್ನ ಸವಾಸಕ್ಕೆ ನಾನು ಬರಲ್ಲ ಕಣಪ್ಪ. ನನಗೂ ಇಷ್ಟು ದಿವಸ ನಿನ್ನ ಮಾತು ಕೇಳಿ ಸಾಕಾಗೋಯ್ತು ಅಣ್ಣ. ಲೇ ಸಿದ್ದಣ್ಣ, ಅಕ್ಕಪಕ್ಕ ಯಾರು ಮನೆ ಒಳಗಡೆ ಯಾರು ಬೇರೆ ಯಾರು ಬಂದಾರೆ ನೋಡ್ಲಾ ಒಂದ್ರಿಟು? ಯಾರು ಇದಾರೇನಾ? ಯಾರು ಇಲ್ಲ ಸಾವ್ಕಾರ್ರೆ. ಸದ್ಯಕ್ಕೆ ಯಾರು ಇಲ್ಲಪ್ಪ. ಕೊಡೋಗಲ್ಲ, ಹೋಗ್ಬಿಟ್ಟು ಮನೆ ಒಳಗಡೆ ಯಾರು ಬಂದ್ಗಿಂದವ್ರು ಊರವ್ರು ಬಾಕ್ಲಾಕ್ ಬಾ, ಹೋಗು ಒಂದ್ರಿಟು. ಯಾಕಲ್ಲ ಬಾಕ್ಲ ಹಾಕಿಸ್ತಿದ್ಯಾ? ಯಾಕೆ ನನಗೆ ಎದುರಿಸ್ತಿದ್ಯಾನು ನೀನು? ನಿನ್ನ ಅಣ್ಣ ಕಣೋ ನಾನು, ನಿನ್ನ ಅಣ್ಣ ಎದ್ರಗಿದ್ರವನಲ್ಲ ನಾನು. ಅಣ್ಣಯ್ಯ, ಸುಮ್ಕಿರೋ ಒಂದ್ರಿಟು. ಯಾಕೆ ಹಿಂಗೆ ಆಡ್ತಿದ್ಯಾ ನೀನು? ನನ್ನ ಒಡಹುಟ್ಟಿದ್ ಕಣೋ, ನೀನು ನನ್ನ ಅಣ್ಣ ಕಣ. ನಿನ್ಗೆ ಯಾಕೆ ನಾನು ಮೋಸ ಮಾಡಲಿ? ನಿನ್ಗೆ ಯಾಕೆ ಬೇಜಾರು ಮಾಡಿಸ್ಲಿ? ನನ್ನ ಕಷ್ಟ ಅಂತ ಬಂದ್ರೆ ನೀನು ಆಗ್ತಿದ್ಯಾ, ಇನ್ಯಾರೂ ಆಗಲ್ಲ ಗೊತ್ತಾ? ನನ್ನ ಮೇಲೆ ಯಾರು ಕನಿಕರ ಇಟ್ಕೊಳಲ್ಲ, ನೀನು ಒಬ್ಬನೇ ಇಟ್ಕೊಳೋದು. ಅಂಥದ್ರಲ್ಲಿ ನಿನಗೆ ಯಾಕೆ ಮೋಸ ಮಾಡಕ್ ಹೋಗ್ಲಿ? ಅಣ್ಣಯ್ಯ, ನಿನ್ಗೊಂದು ವಿಚಾರ ಗೊತ್ತಿಲ್ಲ ಕಣೋ. ಇನ್ನೇನು ನಮ್ಮ ಊರಿಗೆ ಮುಖ್ಯಸ್ಥರು ಆಯ್ಕೆ ಮಾಡ್ತಾರೆ ಕಣವು. ಈಗ ಮೊದಲು ಅಪ್ಪಯ್ಯ ಇತ್ತು ಇಷ್ಟು ದಿವಸ. ತಡಿ, ಯಾರು ಬೀದಾಗಿದ್ದಾರೆ ನೋಡ್ಕೊಂಬರ್ಲಿ ಮೊದಲು. ಅವ್ನು ಸಿದ್ದಣ್ಣ ಬರ್ಲಿ. ಸಾವ್ಕಾರ್ರೆ, ಬಾಕ್ಲಾಕಂಬಂದೆ ಹೇಳ್ರಿ ಅದೇನು? ಮೊದ್ಲು ಅಪ್ಪಯ್ಯ ಎಲ್ಲ ದೇವಸ್ಥಾನದ ಕೆಲಸ ಕಾರ್ಯಗಳೆಲ್ಲ ನೋಡ್ಕೊಂತಿದ್ರು. ಆ ಸಾವುಕಾರರು ಮನೆಯವರು ಎಲ್ಲಾರು ಸೇರ್ಕೊಂಡ್ಬಿಟ್ಟು, ಅಪ್ಪ ಎಲ್ಲದನ್ನು ದೊಡ್ಡ ಕಳ್ಳ, ಅದ್ರಲ್ಲೆಲ್ಲ ಬಹಳ ಮೋಸ ಮಾಡಿದಾನೆ, ದೇವಸ್ಥಾನದ್ದು ಇದ್ರಲ್ಲೆಲ್ಲಾನು ಕರೆಕ್ಟಾಗಿ ಉಂಡಿ ಕಾಸೆಲ್ಲ ಕದ್ದಿದ್ದಾರೆ, ಹಂಗೆ ಹಿಂಗೆ ಅಂತ ಇಲ್ದವೆಲ್ಲದನ್ನು ಚಾಡಿ ಚುಚ್ಬಿಟ್ಟು ಅಪ್ಪ ಹಿಂಗೆ ಆ ಮುಖ್ಯಸ್ಥ ಸ್ಥಾನದಿಂದ ಇಳಿಸ್ಬಿಟ್ಟಿದ್ರು. ಹಂಗಾಗಿ ಈಗ ಊರವರೆಲ್ಲಾರು ನಮಗೆ ಇಷ್ಟು ದಿವಸ ಕೆಟ್ಟವರು ಅಂದ್ಕೊಂಡ್ಬಿಟ್ಟಿದ್ರು. ನಾವು ಜಗಳ ಮಾಡೋದ್ರಲ್ಲಿ, ಕೋಪ ಮಾಡ್ಕೊಳೋದ್ರಲ್ಲಿ, ಎಲ್ಲರ ಮೇಲೂ ದ್ವೇಷ ಸಾಧಿಸಿದ್ರಲ್ಲಿ ಏನು ಪ್ರಯೋಜನ ಇಲ್ಲ ಕಣೋ ಅಣ್ಣಯ್ಯವು. ಅದಕ್ಕೋಸ್ಕರನೇ ಈಗ ಸದ್ಯಕ್ಕಲ್ಲೇನೆ ಮುಂದಿನ ವಾರದಲ್ಲೇನೆ ಮುಖ್ಯಸ್ಥರು ಯಾರಂತ ಆಯ್ಕೆ ಮಾಡ್ತಾರೆ ನಮ್ಮೂರಲ್ಲಿ. ಅದರಲ್ಲೂ ಮೇನ್ ವ್ಯಕ್ತಿಗಳು, ನಮ್ಮೂರು ಜನಗಳು ಯಾರಿಗೆ ಮುಖ್ಯಸ್ಥರು ಸ್ಥಾನ ಕೊಡಬೇಕು ಅಂತ ಜನಗಳೇ ಡಿಸೈಡ್ ಮಾಡೋದು. ಅದಕ್ಕೋಸ್ಕರ ಜನಗಳ ಜೊತೆ ಎಲ್ಲರ ಜೊತೆನೂ ಚೆನ್ನಾಗಿರೋಣ. ನಮ್ಮ ಅಪ್ಪಂಗೆ ಆಗಿರೋ ಮೋಸಕ್ಕೆ ನಾನು ಸೇಡ್ ತೀರಿಸ್ಕೊಂತೀನಿ. ಯಾರು ನಮ್ಮ ಅಪ್ಪಂಗೆ ಮುಖ್ಯಸ್ಥ ಸ್ಥಾನದಿಂದ ಮೋಸ ಮಾಡ್ಬಿಟ್ಟು ಇದು ಮಾಡ್ಕೊಂಡಿದ್ರು, ಮುಖ್ಯಸ್ಥ ಸ್ಥಾನ ಕಿತ್ಕೊಂಡಿದ್ರು, ಅವ್ರ ತಾವ್ಲೇನೆ ಈಗ ಆ ಜನಗಳ ತಾವ್ಲೇನೆ ನಾನು ಮುಖ್ಯಸ್ಥ ಸ್ಥಾನಕ್ಕೆ ನಿಂತ್ಕೊಳ್ತೀನಿ. ಸರಿನಾ? ಆಮೇಲಿಂದ ಎಲ್ಲ ವ್ಯವಹಾರ ನಮ್ಮ ಕೈಲೇ ಬರುತ್ತೆ. ಆಮೇಲಿಂದ ಏನಾದ್ರೂ ನಾವು ಮಾಡ್ಕೋಬಹುದು ಕಣೋ ಅಣ್ಣಯ್ಯ. ಬರೀ ದೇವಸ್ಥಾನ ಕಟ್ಸೋದಷ್ಟೇ ಅಲ್ಲ, ಪ್ರತಿಯೊಂದು ವ್ಯವಹಾರಗಳನ್ನೆಲ್ಲ ನಮ್ಮೂರವ್ರೆಲ್ಲಾರು ನನ್ನ ತಾವ್ಲೇನೆ ಬರೋದು. ಎಲ್ಲದಕ್ಕೂ ನಾನು ಹೇಳ್ದಂಗೆನೆ ಮಾತು ಕೇಳೋದು. ನಿನಗೆ ಬುದ್ಧಿ ಇಲ್ವಾ? ನಿನಗೆ ಐಡಿಯಾ ಇಲ್ವಾ?
ಆ ನಾನು ಇನ್ನೇನು ಖರ್ಚು ಮಾಡ್ಕೊಂಡಿದ್ದೀನಿ ಮಾಡ್ತಿದ್ದೀನಿ ಅನ್ಕೊಂಡಿದ್ಯಾ? ಸ್ವಲ್ಪ ಕಷ್ಟಕ್ಕಾದಾಗ ಹಂಗೆ ಖರ್ಚು ವೆಚ್ಚಕ್ಕೆ ಹಿಂಗೆ ಕೊಡ್ತಿದ್ದೀನಿ ಅಷ್ಟೇ, ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ, ಮಾತಾಡ್ತಿದ್ದೀನಿ. ಅದು ಬಿಟ್ರೆ ಇನ್ನೇನೇನಿಲ್ಲ ಕಣೋ. ನೀನು ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ? ನನಗೇನು ಅಷ್ಟು ದಡ್ಡ ಅನ್ಕೊಂಡ ನೀನು? ಆ ನೋಡ್ದ ಇವ್ರು ಸಾವುಕಾರರು ಎಷ್ಟು ಬುದ್ಧಿವಂತರಿದಾರಂತ. ಯಪ್ಪ 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 ಯಪ್ಪ, ನಾನಂತೂ ಇವರು ಇಷ್ಟೊಂದೆಲ್ಲ ಹಿಂಗೆಲ್ಲ ತಲೆ ಓಡಿಸಿದಾರಂತ ನಾನಂತೂ ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲಪ್ಪ. ಭಗವಂತ, ಏನು ಬುದ್ಧಿವಂತರಿದ್ದಾರೆ ಇವರು, ಏನು ಬುದ್ಧಿವಂತರಿದ್ದಾರೆ. ಅದಕ್ಕೆ ಅದಕ್ಕೆ ಇವರು ಊರಿಗೇನೆ ಸಾವುಕಾರರಾಗಿರೋದು. ಇಂಥ ಮೋಸಗಳು ಮಾಡಿ ಮಾಡಿ ಮಾಡಿನೇ. ಯಪ್ಪ 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 ಯಪ್ಪ, ಇವ್ರ ಹತ್ರ ಏನು ಇಂಥ ಬುದ್ಧಿಗಳಿದಾವೆ ಇವ್ರು ತಾವ? ಏನು ಬುದ್ಧಿ ಐತೆ ಯಪ್ಪ ಶಿವನೇ. ನಾನು ಯಾಕೆ ಇವ್ರಿಗೇನು ತೀಕ್ಲಿ ಗೀಕ್ಲಿ ಹಿಡ್ದೈತ ಏನಪ್ಪ ಇವರು? ಇದ್ದಿದ್ದ ಕಲೆನೇ ಊರವ್ರಿಗೆ ಎಲ್ಲರಿಗೂ ಮಾತಾಡ್ಸ್ಕೊಂಬರ್ತಾರೆ. ಬೈದ್ರು ಸುಮ್ಮನೆ ಬೈಸ್ಕೊಂಡು ಚೆನ್ನಾಗೇ ಇದ್ದಾರೆ, ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ದಾರೆ. ಇದಕ್ಕೆಲ್ಲ ಏನಪ್ಪ ಕಾರಣ? ಹಿಂಗಿದಾರಲ್ಲ ಇವರು ಅಂದ್ಕೊಳ್ತಿದ್ದೆ. ಇಷ್ಟು ದಿವಸ ಎಲ್ಲರ ಮೇಲೂ ದ್ವೇಷ ಸಾಧಿಸ್ಕೊಂಡ್ ಬಂದ್ಬಿಟ್ಟು ಇವಾಗ ಎಲ್ಲರ ಜೊತೆನೂ ಚೆನ್ನಾಗಿದಾರಲ್ಲ ಅಂತ ನಾನು ಇದು ಮಾಡ್ತಿದ್ರೆ ಇವಾಗ ಗೊತ್ತಾಯ್ತಲ್ಲ ಇವ್ರ ಬುದ್ಧಿ ಏನಂತ. ಯಪ್ಪ ಸಾವುಕಾರ್ರೆ, ನಿಮ್ ತಾವು ಇಷ್ಟು ದಿವಸ ಇದ್ರೂ ನಿಮ್ಮ ಬುದ್ಧಿ ಏನಂತ ನನಗೆ ಪತ್ತೆ ಹಚ್ಚಕ್ಕಾಗಲ್ಲ ಕಣಿ. ಹೇಳ್ರಿ, ಎಂಥ ಬುದ್ಧಿವಂತರಿದ್ದೀರಾ ಅಂತೀರಾ ನೀವು? ಎಂಥ ಮೋಸಗಾರರು ಇದ್ದೀರಾ ಅಂತೀರಾ ನೀವು? ಏನ್ಲ ಪಾಪ ಹೇಳ್ತಿದ್ಯಾ ನೀನು? ಹಂಗಾರೆ ನಮ್ಮೂರಿಗೆ ಮುಖ್ಯಸ್ಥ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ ನಿನ್ಗೆ? ಹಂಗಾರೆ ಲೇ, ನಿನಗೆಲ್ಲೆಲ್ಲ ಆಯ್ಕೆ ಮಾಡ್ತಾರೆ? ಹೋಗಿ ಅವ್ನು ಸಾವುಕಾರ ಇದ್ದಾನಲ್ಲ, ಅವ್ನು ಸಾವುಕಾರಂಗೋ ಇಲ್ಲ ಇಲ್ಲ ಇನ್ನು ಬೇರೆಯವ್ರಿಗೆ ಯಾರಿಗಾರು ಆ ರಂಗಜ್ಜಂಗೋ ಯಾರಿಗಾರು ಮುಖ್ಯಸ್ಥ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ. ಅದನ್ನ ಬಿಟ್ಬಿಟ್ಟು ನಿನಗೆ ಯಾರು ಆಯ್ಕೆ ಮಾಡಲ್ಲ. ನಮ್ಗಳ ಮೇಲೆ ಯಾರೆಲ್ಲ ನಂಬಿಕೆ ಇಟ್ಕೊಂಡಿದ್ದಾರೆ? ಮೊದಲೇ ನಮ್ಮಪ್ಪ ಹಿಂಗೆಲ್ಲ ಮಾಡಿದಾರಂತ ಎಲ್ಲರ ಮುಂದೆನೂ ಎಲ್ಲ ಊರವ್ರಿಗೆ ಎಲ್ಲರಿಗೂ ಗೊತ್ತು. ಸುಮ್ಮನೆ ಈಗ ಯಾಕೆ ಅವೆಲ್ಲ ಸುಮ್ಮನೆ ಆಸೆ ಪಡ್ಕೊಳ್ತೀಯ? ಏನು ಬೇಡ ಕಣ್, ಸುಮ್ಕಿರ್ಲ. ಇವರೆಲ್ಲರೂ ಚೆನ್ನಾಗಿರ್ತಾರೆ. ನೀನು ಎಲ್ಲರಿಗೂ ಸಹಾಯ ಮಾಡೋರ್ಗು ಮಾಡಿಸ್ಕೊಂಡು ಕಡೆಗೆ ಆ ರಂಗಜ್ಜ ಸಾವುಕಾರರು ಹೇಳ್ದಂಗೆ ಮಾತು ಕೇಳ್ಕೊಂಬಿಟ್ರೆ ಏನೆಲ್ಲ ಮಾಡ್ತೀಯ? ಆ ಗೌಡ್ರು ಎಲ್ಲಾರು ಆ ಗೌಡ್ರು ಯಾರು ಹೇಳ್ತಾರೋ ಅವ್ರಿಗೇನೇನೆ ಮಾಡೋದು. ಇವೆಲ್ಲ ಬಿಟ್ಬಿಟ್ಟು ಸುಮ್ಮನಿರು. ಯಾರ ಸವಾಸನೂ ಬೇಡ ನಮ್ಗೇನು. ಯಾವ ಮುಖ್ಯಸ್ಥ ಸ್ಥಾನನೂ ಬೇಡ, ಏನು ಬೇಡ. ಅಣ್ಣ ಅಣ್ಣ ಶೇಖರಣ್ಣ ಸುಮ್ಕಿರು. ಸಾವುಕಾರರು ಮಾತ್ರ ಐಡಿಯಾ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಈಗ ತಿರ್ಗಾ ಡೈರಿ ಎಲೆಕ್ಷನ್ ಬೇರೆ ನಡೆಯುತ್ತೆ. ಮುಖ್ಯಸ್ಥ ಸ್ಥಾನಕ್ಕೂ ಬೇರೆ ಜನಗಳೇ ಆಯ್ಕೆ ಮಾಡಬೇಕಾಗಿರೋದು. ಎಲ್ಲದಕ್ಕೂ ಜನಗಳಿಂದಾನೇ ಆಗ್ಬೇಕಾಗಿರೋದು. ಜನಗಳ ಜೊತೆ ಚೆನ್ನಾಗಿದ್ದಾರೆ ನಮ್ಮ ಸಾವುಕಾರರು. ಎಲ್ಲಾರು ಈಗ ಸಾವುಕಾರ ಕಂಡ್ರೆ ಎಷ್ಟು ಬೆಲೆ ಕೊಡ್ತಾರೆ, ಎಷ್ಟು ಗೌರವ ಕೊಡ್ತಿದ್ದಾರೆ ಗೊತ್ತಾ? ಊರ್ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಿದ್ರು ಕೂಡ ಎಲ್ಲಾರು ಅಷ್ಟು ಬೆಲೆ ಕೊಡ್ತಿದ್ದಾರೆ. ನನಗೆ ಒಂಥರ ಖುಷಿ ಆಗೋಗ್ಬಿಡುತ್ತೆ. ಈಗ ನಮ್ಮ ಸಾವುಕಾರರು ಡೈರಿ ಎಲೆಕ್ಷನ್ ಅಲ್ಲೂ ಗೆದ್ದುಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಮುಖ್ಯಸ್ಥ ಸ್ಥಾನದಲ್ಲೂ ಗೆದ್ದುಬಿಟ್ರೆ ನಮ್ಮ ಸಾವುಕಾರರು ಹೇಳ್ದಂಗೆ ಎಲ್ಲರೂ ಮಾತು ಕೇಳೋದು. ನೀವು ಅದ್ಯಾಕೆ ಹಿಂಗೆ ಎದುರ್ಕೊಂಡಿದ್ದೀರಾ? ಸುಮ್ಕಿರ್ರಿ. ನಮ್ಮ ಸಾವುಕಾರರು ಮಾಡಿದಾರೆ ಮಾತ್ರ ಒಳ್ಳೆ ಐಡಿಯಾನೇ ಮಾಡಿದ್ದಾರೆ. ಸಾವುಕಾರ್ರೆ, ಸಾಕತ್ತಾಗ ಐಡಿಯಾ ಓಡಿಸಿದಿರ ಸಾವುಕಾರ್ರೆ. ನೀವಂತೂ ಸಾಕತ್ ಬುದ್ಧಿವಂತರಿದ್ದೀರಾ ಕಣಿ. ಹೇಳ್ರಿ. ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ ಸಾವುಕಾರ್ರೆ, ನಿಮಗೆ ಇಷ್ಟೊಂದೆಲ್ಲ ತಲೆ ಓಡಿಸಿದಿರ ಅಂತ ನಾನು ಅನ್ಕೊಂಡಿರಲಿಲ್ಲ. ಆದ್ರೂ ಅನ್ಕೊಂತಿದ್ದೆ ಈ ಸಾವುಕಾರರು ಯಾಕಪ್ಪ ಹಿಂಗಾಡ್ತಿದ್ದಾರೆ, ಇವ್ರಿಗೆ ತಿಕ್ಲಿ ಹಿಡ್ದೈತಾ ಏನು ಅಂತ. ಸಾಕತ್ತಾಗ್ತಾ ಐಡಿಯಾ ಮಾಡಿದಿರಾ ಕಣ್ರಿ ಸಾವುಕಾರ್ರೆ ನೀವಂತೂ. ಅಣಿಯ ಎದ್ರಕ ಬೇಡ ಕಣ ನೀನು. ನಾನು ಇದ್ದೀನಿ ನಿನ್ ಜೊತೆ. ತಲೆ ಯಾಕ ಕೆಡಿಸ್ಕೊಳ್ತೀಯ? ಸಾರಿ ಕಳ್ಳ ಪಾಪ, ಆಯ್ತು. ನನಗೂ ಗೊತ್ತಿರಲಿಲ್ಲ ಕಳ್ಳಿ, ನೀನ್ ಇಷ್ಟೊಂದೆಲ್ಲ ತಲೆ ಓಡಿಸಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ ಕಳ್ಳ. ಪಾಪ ಲೇ, ಮುಖ್ಯಸ್ಥ ಸ್ಥಾನಕ್ಕೆ ನೀನ್ ಗೆಲ್ಲೇಬೇಕು ಕಳ್ಳ. ಗೆದ್ರೆ ಇಡೀ ಊರೆಲ್ಲ ನಮ್ಗೆ ಬೆಲೆ ಗೌರವ ಕೊಡ್ತಾರೆ, ಎಲ್ಲದಕ್ಕೂ ನಮ್ ತಾಲೆ ಬರ್ತಾರೆ. ನಾವ್ ಹೇಳ್ದಂಗೆ ನಿನಗೆ ಎಲ್ಲರೂ ಮಾತು ಕೇಳ್ತಾರೆ ಕಳ್ಳ, ಅಲ್ವಾ? ಇನ್ನೂ ಚೆನ್ನಾಗಿರುತ್ತೆ. ಕರೆಕ್ಟು. ಅಪ್ಪಯ್ಯ ಮೊದ್ಲು ಇದ್ದಾಗ ಎಷ್ಟು ಚೆನ್ನಾಗಿದ್ದು ಹಂಗೆ ಇದ್ ಬಿಡ್ಬೋದು ಕಳ್ಳ. ಸರಿ ಕಳ್ಳ ಪಾಪ, ಆಯ್ತು. ಒಳ್ಳೆ ತಲೆ ಓಡಿಸಿದ್ಯಾ, ಒಳ್ಳೆ ಐಡಿಯಾ ಓಡಿಸಿದ್ಯಾ. ಹಂಗೆ ಮಾಡು. ನಾನು ಸಹಾಯ ಮಾಡ್ತೀನಿ. ಈಗಳಲ್ಲೇ ಪಾಪ ಬೇಜಾರು ಮಾಡ್ಕೊಬೇಡ ಕಳ್ಳೆ. ನನಗೆ ಗೊತ್ತಾಗ್ಲಿಲ್ಲ ಏನಿಲ್ಲ. ನೀನ್ ಹಿಂಗ್ ಮಾಡ್ತಿದ್ದಲ್ಲ, ಊರವ್ರು ಎಲ್ಲಾರು ಹೇಳ್ತಿದ್ರಲ್ಲ, ಅದಕ್ಕೋಸ್ಕರ ಬಂದು ಕೋಪ ಮಾಡ್ಕೊಂಡ್ ಬಂದ್ಬಿಟ್ಟು ಏನೇನೋ 4 ಮಾತಾಡ್ಬಿಟ್ಟೆ. ಬೇಜಾರು ಮಾಡ್ಕೊಬೇಡ ಕಣ್ಮಗು. ಅಣ್ಣಯ್ಯ ಇರ್ಲಿ ಕಣ್ಬಿಡು, ನನಗೇನು ಬೇಜಾರೇನಿಲ್ಲವು. ನಾನು ಇವೆಲ್ಲ ಮಾಡೋದು, ನನ್ನ ಮೇಲೆ ನೀನು ಕೋಪ ಮಾಡ್ಕೊಳೋದು ಇವೆಲ್ಲದಕ್ಕೂ ಮುಖ್ಯವಾದ ಕಾರಣ ನಾನು ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರ್ಬೇಕು ಅಂತ ತಾನೇ ನೀನು ಬಯಸೋದು. ಏನು ನನಗೆ ಕೆಟ್ಟದಾಗ್ಲಿ ಅಂತ ಏನು ಬಯಸಿಲ್ವಲ್ಲ? ನನಗೇನು ಬೇಜಾರೇನಿಲ್ಲ ಕಣ್ ಬಿಡು ಅಣ್ಣಯ್ಯ. ನೀನೇನು ಬೇಜಾರು ಮಾಡ್ಕೋಬೇಡ. ನಾನು ಏನು ಬೇಜಾರೇನು ಮಾಡ್ಕೊಂಡಿಲ್ಲ.